ಹಾಯ್ ನಮಸ್ತೆ ಜನರೇ, ನಾವು ನೆಲಮಂಗಲದಲ್ಲಿರುವ ಮಿಷಿನ್ ಹಬ್ಬಿಂದ ಮಾತಾಡ್ತಾ ಇರೋದು. ನಾವೇನಕ್ಕಪ್ಪ ಈ ನೆಲಮಂಗಲದಲ್ಲಿರೋ ಮಿಷಿನ್ ಹಬ್ಬ ಬಂದಿರೋದು ಅಂದ್ರೆ ಡ್ರೈಯಿಂಗ್ ಮಿಷಿನ್ ಸ್ವಲ್ಪ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ಕೆ. ಇದು ಬಂದು ಡ್ರೈಯಿಂಗ್ ಮಿಷಿನ್ಸ್. ಇದರಲ್ಲಿ ಕೊಬ್ಬರಿ ಮತ್ತೆ ತೆಂಗಿನಕಾಯಿ ಮತ್ತೆ ಜಾದಿಕಾಯಿ ಮತ್ತೆ ತರಕಾರಿಗಳು ಮತ್ತೆ ಮೀನು ಮಾಂಸ ಮತ್ತೆ ತೊಳೆದಿರೋಕ್ಕಿಂತ ಮೆಣಸಿನ್ಕಾಯಿಗಳು ಮತ್ತೆ ಅಕ್ಕಿ ಗೋಧಿ ಅವನ್ನೆಲ್ಲ ವಾಶ್ ಮಾಡ್ಬಿಟ್ಟು ಇದ್ರೊಳಗಡೆ ಇದನ್ನ ಡ್ರೈ ಮಾಡ್ಕೊಳೋಂಥ ಮಿಷಿನ್ ಇದು. ಇದು ಬಂದು 15 kg ಕೆಪಾಸಿಟಿಯಿಂದ ಇನ್ನು ಬೇರೆ ಬೇರೆ ಕೆಪಾಸಿಟಿ ಇರುವಂತ ಮಿಷಿನ್ಗಳು ಕೂಡ ಇಲ್ಲಿ ಸಿಗ್ತವೆ. ಇದು ಬಂದ್ಬಿಟ್ಟು 25 kg ಕೆಪಾಸಿಟಿ ಇರುವಂತ ಇದೊಂದು ಮಿಷಿನ್. ಈ ಮಿಷಿನ್ ಅಲ್ಲಿ ಟೋಟಲ್ 5 ಟ್ರೇಸ್ ಇರುತ್ತೆ. ಈ 5 ಟ್ರೇಸ್ ಅಲ್ಲಿ ಒಂದು ಟ್ರೇಸ್ ಅಲ್ಲಿ ಬಂದ್ರಿ ಇದು ಕೊಬ್ಬರಿ ಮತ್ತೆ ತೆಂಗಿನಕಾಯಿ ಇದ್ರೊಳಗೆ ಬಂದ್ಬಿಟ್ಟು 8 ರಿಂದ 9 kg ಕೂಡ ಕೆಪಾಸಿಟಿ ಹಾಕ್ಬೋದು. ಮತ್ತೆ ಒಂದ್ ಟ್ರೇಸ್ ಅಲ್ಲಿ ಹಣ್ಣು ಮತ್ತೆ ತರಕಾರಿಗಳು 5 ರಿಂದ 6 kg ಅಷ್ಟು ಹಾಕ್ಬೋದು. ನಾವು ಆಲ್ರೆಡಿ ಇದ್ರಲ್ಲಿ ಡ್ರೈ ಮಾಡಿ ಮಡಿಕೊಂಡಿರೋಂತ ಹಣ್ಣುಗಳು ಇದು ಬಂದು ಬಾಳೆಹಣ್ಣು, ಇದು ಬಂದು ಆಪಲ್ಸ್, ಇದು ಬಂದು ಪೈನಾಪಲ್. ಎಲ್ಲಾ ಮಿಷಿನ್ ಅಲ್ಲೂ ಒಂದೇ ಸೈಜ್ ಆಗಿರ್ತಕ್ಕಂತ ಕ್ರೇಟ್ಸ್ ಇರ್ತೈತಿ. ಮತ್ತೆ ಇದು ಬಂದು 15 kg ಇರುವಂತ ಮಿಷಿನ್. ಇದರಲ್ಲಿ 3 ಟ್ರೇಸ್ ಇರುತ್ತೆ. ಈ ಟ್ರೇಸ್ ಅಲ್ಲೂ ಕೂಡ ಅದು 2 ವಿಧ ಆಗಿರ್ತಂತ ಟ್ರೇಸ್ ಇರುತ್ತೆ. ಇದು ಬಂದು MS ಟ್ರೇಸ್, ನಂತರ ಇನ್ನೊಂದು SS ಟ್ರೇಸ್ ಅಂತ ಇದೆ. ಇದು ಬಂದು SS ಟ್ರೇಸ್. ಈ ಮಿಷಿನ್ಸ್ ಬಂದು ಮನೆಯಲ್ಲೇ ಯೂಸ್ ಆಗತ್ತವಂತ ಕರೆಂಟ್ ಅಲ್ಲಿ ನಾವು ಯೂಸ್ ಮಾಡ್ಕೊಬಹುದು. ಚಿಕ್ಕ ಮಿಷಿನ್ ಇಂದ ದೊಡ್ಡ ಮಿಷಿನ್ ವರ್ಗುನು ನಮ್ಮಲ್ಲಿ ಸಿಗುತ್ತದೆ. ನಾವು ಫಸ್ಟ್ ಒಂದ್ಸಲ ಆಲ್ರೆಡಿ ಫುಲ್ ತೆಂಗಿನಕಾಯಿನ ಡ್ರೈ ಮಾಡ್ಕೊಳ್ಳೋ ವಿಧಾನ ತೋರಿಸಿದೀವಿ ನೋಡಿ. ಇಲ್ಲಿ ನೋಡಿ, ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಇದು ತೆಂಗಿನಕಾಯಿ ಪೀಸ್ಗಳು. ಮತ್ತೆ ಬೆಸ್ಟ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಇರುವಂತ ತೆಂಗಿನಕಾಯಿ ಇದು. ನೋಡಿ, ಇಲ್ಲಿ ಹಸೆ ತೆಂಗಿನಕಾಯಿ ಇರುವಂತ ಈ ಡ್ರೈಯರ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಡ್ರೈ ಆಗಿರುವಂತ ತೆಂಗಿನಕಾಯಿಗಳು ಇದು. ಬಿಸಿಲಲ್ಲಿ ಒಣಗಾಕಂತ ಅವಶ್ಯಕತೆನೇ ಇರಲ್ಲ. ಇದ್ರನ್ನ ಡ್ರೈಯರ್ ಮಿಷಿನ್ ಅಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಪುಡಿ ಮಾಡ್ಬಿಟ್ಟು ಇದರಲ್ಲಿ ಎಣ್ಣೆ ತಕೊಂಡು ಜೀವಕ್ಕೆ ಒಳ್ಳೆ ಒಂದು ಉತ್ತಮವಾದ ಬೆಸ್ಟ್ ಕ್ವಾಲಿಟಿ ಇರುವಂತ ಒಂದು ಎಣ್ಣೆ ಉಪಯೋಗಿಸ್ಕೊಬಹುದು. ಹೊರಗಡೆ ಇದನ್ನ ಒಣಗಿಸ್ಬೇಕು ಅಂದ್ರೆ ಬಿಸಿಲಲ್ಲಿ ಹಾಕ್ಬಿಟ್ಟು ಕೆಮಿಕಲ್ ಹಾಕ್ಬಿಟ್ಟು ಇದನ್ನ ಡ್ರೈ ಮಾಡಬೇಕು. ಬಟ್ ಆದ್ರೆ ಇಲ್ಲಿ ಕೆಮಿಕಲ್ ಹಾಕಿ ಮತ್ತೆ ಬಿಸಿಲಲ್ಲಿ ಒಣಗಿಸುವಂತ ಅವಶ್ಯಕತೆ ಇರಲ್ಲ. ಇದು ಇಷ್ಟೆಷ್ಟು ಹಾಕ್ಬಿಟ್ಟು ಇದನ್ನ ಯೂಸ್ ಮಾಡ್ಬೋದು. ಮತ್ತೆ ಫುಲ್ಲು ಒಣಗಿಸ್ಬಿಟ್ಟು ಮತ್ತೆ ಇದ್ರೊಳಗಡೆ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಮತ್ತೆ ಇದರಲ್ಲಿ ಎಣ್ಣೆ ತೆಗೆದ್ಬಿಟ್ಟು ಉತ್ತಮವಾದ ಈಚೆಗಡೆ ನಾವು ಸೇಲ್ ಮಾಡ್ಬೋದು. ಇದನ್ನ ಯೂಸ್ ಮಾಡೋದು ಹೇಗೆ ಅಂದ್ರೆ ಫಸ್ಟೇ ನಾವು ಎಷ್ಟು kg ಕೆಪಾಸಿಟಿ ಇರುತ್ತೆ ನೋಡಿ ಅಷ್ಟೇನೆ ಫಸ್ಟೇ ಇದರಲ್ಲಿ ಆಟೋಮೆಟಿಕಲಿ ಸೆಟ್ ಆಗಿರುತ್ತೆ. ಇದನ್ನ ನಂತರ ಪ್ಲಗ್ ಅಲ್ಲಿ ಆನ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಬೋದು. ಒಂದೇ ಸಲ ಇದನ್ನ ಮಿಷಿನ್ ಯೂಸ್ ಮಾಡೋಕಂತ ಟೆಂಪರೇಚರ್ ಕೂಡ ಸೆಟ್ ಆಗಿ ಬಂದಿರುತ್ತೆ ಈ ಮಿಷಿನ್ ಅಲ್ಲಿ. ಈ ಮಿಷಿನ್ ನ ಆಯಿಲ್ ಮಿಲ್ಲು ಮತ್ತೆ ಫ್ಲೋರ್ ಮಿಲ್ಲು ಮತ್ತೆ ಫಾರ್ಮರ್ಸ್ ಮತ್ತೆ ಚಿಕ್ಕ ಬಿಸ್ನೆಸ್ ಮಾಡುವಂತ ಮನೆಯಲ್ಲೇ ಕುತ್ಕೊಂಡು ಬಿಸ್ನೆಸ್ ಮಾಡುವಂತ ಜನರು ಮತ್ತೆ ಇದನ್ನ ಯೂಸ್ ಮಾಡಬಹುದು. ಹಿಂದಿ ಭೇಟಿ ಕೊಡಿ, ನಮ್ಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.